ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಇಗ್ನೋಪರ್ಸ್ ಕನ್ನಡ. ಇಂದಿನ ವಿಡಿಯೋದಲ್ಲಿ ನಾವು ಇಗ್ನೋ ಪ್ರಾಜೆಕ್ಟ್ ಬಗ್ಗೆ ಸಂಪೂರ್ಣವಾಗಿ ಮತ್ತು ವಿವರವಾಗಿ ಮಾತನಾಡಲಿದ್ದೇವೆ. ಈ ವಿಡಿಯೋ ವಿಶೇಷವಾಗಿ ಪ್ರಾಜೆಕ್ಟ್ ಬಗ್ಗೆ ಅನುಮಾನ ಹೊಂದಿರುವ ವಿದ್ಯಾರ್ಥಿಗಳಿಗಾಗಿ. ಪ್ರತಿದಿನವೂ ವಿದ್ಯಾರ್ಥಿಗಳಿಂದ ಪ್ರಾಜೆಕ್ಟಿಗೆ ಸಂಬಂಧಿಸಿದ ಅನೇಕ ಪ್ರಶ್ನೆಗಳು ಬರುತ್ತವೆ. ನಮ್ಮ ಕೋರ್ಸ್ಗೆ ಪ್ರಾಜೆಕ್ಟ್ ಇದೆಯೇ? ಪ್ರಾಜೆಕ್ಟ್ ಯಾವಾಗ ಪ್ರಾರಂಭಿಸಬೇಕು? ಗೈಡ್ ಯಾರು? ಸಿನಾಪ್ಸಿಸ್ ಎಂದರೇನು? ಪ್ರಾಜೆಕ್ಟ್ ಫೀ ಎಷ್ಟು? ಪ್ರಾಜೆಕ್ಟ್ ಫಲಿತಾಂಶ ಎಲ್ಲಿ ನೋಡಬಹುದು? ಇಂತಹ ಹಲವಾರು ಪ್ರಶ್ನೆಗಳನ್ನು ವಿದ್ಯಾರ್ಥಿಗಳು ಕೇಳುತ್ತಿರುತ್ತಾರೆ. ಆದ್ದರಿಂದ ಇಂದಿನ ವಿಡಿಯೋದಲ್ಲಿ ಪ್ರಾಜೆಕ್ಟ್ ಬಗ್ಗೆ ತಿಳಿದುಕೊಳ್ಳಬೇಕಾದ ಎಲ್ಲ ಪ್ರಮುಖ ವಿಷಯಗಳನ್ನು ವಿವರವಾಗಿ ನೋಡೋಣ. ವಿಡಿಯೋವನ್ನು ಮಧ್ಯದಲ್ಲಿ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ, ಏಕೆಂದರೆ ಪ್ರತಿಯೊಂದು ಮಾಹಿತಿಯು ನಿಮಗೆ ಉಪಯುಕ್ತವಾಗಬಹುದು. ಮೊದಲಿಗೆ ಒಂದು ಮುಖ್ಯ ಪ್ರಶ್ನೆಯಿಂದ ಪ್ರಾರಂಭಿಸೋಣ. ಎಲ್ಲ ಇಗ್ನೋ ಕೋರ್ಸ್ಗಳಿಗೂ ಪ್ರಾಜೆಕ್ಟ್ ಇದೆಯೇ? ಉತ್ತರ: ಇಲ್ಲ. ಎಲ್ಲ ಕೋರ್ಸ್ಗಳಿಗೂ ಪ್ರಾಜೆಕ್ಟ್ ಇರುವುದಿಲ್ಲ. ಕೆಲವು ಕೋರ್ಸ್ಗಳಲ್ಲಿ ಮಾತ್ರ ಪ್ರಾಜೆಕ್ಟ್ ಅಥವಾ ಡಿಸರ್ಟೇಷನ್ ಕಡ್ಡಾಯವಾಗಿರುತ್ತದೆ. ಉದಾಹರಣೆಗೆ, ಕೆಲವು ಮಾಸ್ಟರ್ಸ್ ಪ್ರೋಗ್ರಾಂಗಳು, ಪ್ರೊಫೆಷನಲ್ ಕೋರ್ಸ್ಗಳು ಮತ್ತು ಕೆಲವು ವಿಶೇಷ ಡಿಗ್ರಿ ಪ್ರೋಗ್ರಾಂಗಳಲ್ಲಿ ಪ್ರಾಜೆಕ್ಟ್ ಇರುತ್ತದೆ. ಆದರೆ ಅನೇಕ ಬ್ಯಾಚುಲರ್ ಕೋರ್ಸ್ಗಳಲ್ಲಿ ಕೇವಲ ಅಸೈನ್ಮೆಂಟ್ ಮತ್ತು ಪರೀಕ್ಷೆಗಳೇ ಇರಬಹುದು. ಹಾಗಾದರೆ ನಿಮ್ಮ ಕೋರ್ಸ್ಗೆ ಪ್ರಾಜೆಕ್ಟ್ ಇದೆಯೇ ಇಲ್ಲವೇ ಎಂದು ಹೇಗೆ ತಿಳಿಯಬೇಕು? ಇದನ್ನು ತಿಳಿಯಲು ನೀವು ನಿಮ್ಮ ಪ್ರೋಗ್ರಾಂ ಗೈಡ್ ಅಥವಾ ಪ್ರಾಸ್ಪೆಕ್ಟಸ್ ಅನ್ನು ಪರಿಶೀಲಿಸಬೇಕು. ಅಡ್ಮಿಷನ್ ಸಮಯದಲ್ಲಿ ಕೋರ್ಸ್ ಸ್ಟ್ರಕ್ಚರ್ನಲ್ಲಿ ಪ್ರಾಜೆಕ್ಟ್ ಕೋಡ್ ಇದ್ದರೆ ಅದನ್ನು ಕಡ್ಡಾಯವಾಗಿ ಮಾಡಬೇಕಾಗುತ್ತದೆ. ಈಗಾಗಲೇ ಅಡ್ಮಿಷನ್ ತೆಗೆದುಕೊಂಡಿರುವ ವಿದ್ಯಾರ್ಥಿಗಳು ಸ್ಟೂಡೆಂಟ್ ಪೋರ್ಟಲ್ ಅಥವಾ ಪ್ರೋಗ್ರಾಂ ಸ್ಟ್ರಕ್ಚರ್ ಪರಿಶೀಲಿಸಬಹುದು. ಇದೀಗ ಮತ್ತೊಂದು ಪ್ರಮುಖ ಪ್ರಶ್ನೆ: ಪ್ರಾಜೆಕ್ಟ್ ಅನ್ನು ಯಾವಾಗ ಪ್ರಾರಂಭಿಸಬೇಕು? ಬಹಳಷ್ಟು ವಿದ್ಯಾರ್ಥಿಗಳು ಕೊನೆಯ ಸೆಮಿಸ್ಟರ್ ಬಂದಾಗ ಮಾತ್ರ ಪ್ರಾಜೆಕ್ಟ್ ಬಗ್ಗೆ ಯೋಚಿಸುತ್ತಾರೆ. ನಂತರ ಸಮಯ ಸಾಲದೆ ಟೆನ್ಷನ್ಗೆ ಒಳಗಾಗುತ್ತಾರೆ. ಇದು ದೊಡ್ಡ ತಪ್ಪು. ಪ್ರಾಜೆಕ್ಟ್ ಒಂದು ದೀರ್ಘ ಪ್ರಕ್ರಿಯೆ. ಆದ್ದರಿಂದ ನೀವು 2ನೇ ವರ್ಷದ ಆರಂಭದಲ್ಲಿ ಅಥವಾ ಕೊನೆಯ ವರ್ಷದ ಆರಂಭದಲ್ಲಿ ಮಾಹಿತಿ ಸಂಗ್ರಹಿಸಲು ಪ್ರಾರಂಭಿಸಬೇಕು. ಪ್ರಾಜೆಕ್ಟ್ ಅನ್ನು ಮುಂಚಿತವಾಗಿ ಪ್ರಾರಂಭಿಸುವುದರಿಂದ ನಿಮಗೆ ಟಾಪಿಕ್ ಆಯ್ಕೆ ಮಾಡಲು ಸಾಕಷ್ಟು ಸಮಯ ಸಿಗುತ್ತದೆ, ಗೈಡ್ ಆಯ್ಕೆ ಮಾಡಲು ಸಮಯ ಸಿಗುತ್ತದೆ, ಸಿನಾಪ್ಸಿಸ್ ತಯಾರಿಸಲು ಸಮಯ ಸಿಗುತ್ತದೆ, ಹಾಗೆಯೇ ಕೊನೆಯ ಕ್ಷಣದ ಒತ್ತಡವು ತಪ್ಪುತ್ತದೆ. ಈಗ ಪ್ರಾಜೆಕ್ಟ್ ಏಕೆ ಅಷ್ಟು ಮುಖ್ಯ ಎಂದು ನೋಡೋಣ. ಕೆಲವರು ಪ್ರಾಜೆಕ್ಟ್ ಅನ್ನು ಅಷ್ಟೊಂದು ಗಂಭೀರವಾಗಿ ಪರಿಗಣಿಸುವುದಿಲ್ಲ, ಆದರೆ ಅದು ತಪ್ಪು. ಇಗ್ನೋದಲ್ಲಿ ಪ್ರಾಜೆಕ್ಟ್ ಅಂಕಗಳು ನಿಮ್ಮ ಅಂತಿಮ ಫಲಿತಾಂಶದ ಭಾಗವಾಗಿರುತ್ತದೆ. ಪರೀಕ್ಷೆಯ ಅಂಕಗಳು, ಅಸೈನ್ಮೆಂಟ್ ಅಂಕಗಳು ಮತ್ತು ಪ್ರಾಜೆಕ್ಟ್ ಅಂಕಗಳು ಸೇರಿ ನಿಮ್ಮ ಅಂತಿಮ ಗ್ರೇಡ್ ನಿರ್ಧಾರವಾಗುತ್ತದೆ. ನೀವು ಪರೀಕ್ಷೆಯಲ್ಲಿ ಉತ್ತಮ ಅಂಕ ಪಡೆದಿದ್ದರೂ ಪ್ರಾಜೆಕ್ಟ್ ಸಲ್ಲಿಸದೇ ಇದ್ದರೆ ಅಥವಾ ಪಾಸ್ ಆಗದೇ ಇದ್ದರೆ ನಿಮ್ಮ ಪ್ರೋಗ್ರಾಂ ಪೂರ್ಣಗೊಂಡಂತೆ ಪರಿಗಣಿಸಲಾಗುವುದಿಲ್ಲ. ಆದ್ದರಿಂದ ಪರೀಕ್ಷೆಗೆ ಕೊಡುವಷ್ಟೇ ಮಹತ್ವವನ್ನು ಪ್ರಾಜೆಕ್ಟ್ಗೂ ನೀಡಬೇಕು. ಇದೀಗ ವಿದ್ಯಾರ್ಥಿಗಳಲ್ಲಿ ಸಾಮಾನ್ಯವಾಗಿ ಇರುವ ಮತ್ತೊಂದು ಅನುಮಾನ: ಪ್ರಾಜೆಕ್ಟ್ಗೆ ಪ್ರತ್ಯೇಕ ಶುಲ್ಕ ಇದೆಯೇ? ಎಕ್ಸ್ಟ್ರಾ ಫೀಸ್ ಇರುತ್ತದೆ ಅಂದು. ಹೌದು, ಕೆಲವು ಪ್ರೋಗ್ರಾಂಗಳಲ್ಲಿ ಪ್ರಾಜೆಕ್ಟ್ ಸಲ್ಲಿಕೆಗೆ ಪ್ರತ್ಯೇಕ ಶುಲ್ಕವನ್ನು ಪಾವತಿಸಬೇಕಾಗುತ್ತದೆ. ಸಾಮಾನ್ಯವಾಗಿ ಪರೀಕ್ಷಾ ಫಾರ್ಮ್ ಭರ್ತಿ ಮಾಡುವ ಸಮಯದಲ್ಲಿ ಈ ಶುಲ್ಕವನ್ನು ಪಾವತಿಸಲಾಗುತ್ತದೆ. ಆದಾಗ್ಯೂ ಶುಲ್ಕದ ಮೊತ್ತ ಕಾನೂನುಸಾರ ಬದಲಾಗಬಹುದು. ಆದ್ದರಿಂದ ಇತ್ತೀಚೆಗೆ ಅಧಿಸೂಚನೆಗಳನ್ನು ಪರಿಶೀಲಿಸುವುದು ಉತ್ತಮ. ಈಗ ಪ್ರಾಜೆಕ್ಟ್ ಪ್ರಕ್ರಿಯೆಯನ್ನು ಹಂತ ಹಂತವಾಗಿ ಅರ್ಥ ಮಾಡಿಕೊಳ್ಳೋಣ. ಮೊದಲ ಹಂತ: ಟಾಪಿಕ್ ಆಯ್ಕೆ. ನೀವು ನಿಮ್ಮ ಕೋರ್ಸ್ಗೆ ಸಂಬಂಧಿಸಿದ ಒಂದು ವಿಷಯವನ್ನು ಆಯ್ಕೆ ಮಾಡಬೇಕು. ಟಾಪಿಕ್ ಆಯ್ಕೆ ಮಾಡುವಾಗ ಅದು ನಿಮ್ಮ ಆಸಕ್ತಿಗೆ ಹೊಂದಿಕೊಳ್ಳುವಂತಿರಬೇಕು. ಜೊತೆಗೆ ಅದರ ಬಗ್ಗೆ ಅಧ್ಯಯನ ಮಾಡಲು ಬೇಕಾದ ಮಾಹಿತಿ ಸುಲಭವಾಗಿ ಲಭ್ಯವಾಗುವಂತಿರಬೇಕು. ಎರಡನೇ ಹಂತ: ಗೈಡ್ ಆಯ್ಕೆ. ಪ್ರಾಜೆಕ್ಟ್ ಮಾಡಲು ಒಬ್ಬ ಗೈಡ್ ಅಗತ್ಯವಿರುತ್ತಾನೆ. ಗೈಡ್ ಎಂದರೆ ನಿಮ್ಮ ಪ್ರಾಜೆಕ್ಟ್ಗೆ ಮಾರ್ಗದರ್ಶನ ನೀಡುವ ವ್ಯಕ್ತಿ. ಅವರು ಸಂಬಂಧಿತ ಕ್ಷೇತ್ರಗಳಲ್ಲಿ ಅನುಭವ ಮತ್ತು ಅರ್ಹತೆ ಹೊಂದಿರಬೇಕು. ಗೈಡ್ ನಿಮ್ಮ ಟಾಪಿಕ್ ಪರಿಶೀಲಿಸುತ್ತಾರೆ, ನೀವು ಸರಿಯಾದ ದಾರಿಯಲ್ಲಿ ಕೆಲಸ ಮಾಡುತ್ತೀರಾ ಎಂಬುದನ್ನು ತಿಳಿಸುತ್ತಾರೆ. ಯಾವುದೇ ತಿದ್ದುಪಡಿಗಳು ಬೇಕಿದ್ದರೆ ಸಲಹೆ ನೀಡುತ್ತಾರೆ. ಮೂರನೇ ಹಂತ: ಸಿನಾಪ್ಸಿಸ್ ತಯಾರಿಸುವುದು. ಸಿನಾಪ್ಸಿಸ್ ಎಂದರೆ ನಿಮ್ಮ ಪ್ರಾಜೆಕ್ಟ್ನ ಚಿಕ್ಕ ಪರಿಚಯ. ನೀವು ಯಾವ ವಿಷಯದ ಮೇಲೆ ಕೆಲಸ ಮಾಡುತ್ತಿದ್ದೀರಿ, ಅದರ ಉದ್ದೇಶ ಏನು, ಯಾವ ವಿಧಾನವನ್ನು ಬಳಸುತ್ತೀರಿ, ಯಾವ ರೀತಿಯ ಅಧ್ಯಯನ ಮಾಡುತ್ತೀರಿ ಎಂಬುದರ ಸಂಕ್ಷಿಪ್ತ ವಿವರ ಇದರಲ್ಲಿ ಇರುತ್ತದೆ. ಸರಳವಾಗಿ ಹೇಳುವುದಾದರೆ ಫೈನಲ್ ಪ್ರಾಜೆಕ್ಟ್ನ ಬ್ಲೂ ಪ್ರಿಂಟ್ ಅಥವಾ ಕರಡು ರೂಪವೇ ಸಿನಾಪ್ಸಿಸ್. ನಾಲ್ಕನೇ ಹಂತ: ಸಿನಾಪ್ಸಿಸ್ ಅನುಮೋದನೆ. ಸಿನಾಪ್ಸಿಸ್ ತಯಾರಿಸಿದ ನಂತರ ಅದನ್ನು ಗೈಡ್ ಮೂಲಕ ಪರಿಶೀಲಿಸಿ ಅನುಮೋದನೆ ಪಡೆಯಬೇಕು. ಗೈಡ್ ಒಪ್ಪಿಗೆ ನೀಡಿದ ನಂತರವೇ ಮುಂದಿನ ಹಂತಕ್ಕೆ ಹೋಗಬೇಕು. ಐದನೇ ಹಂತ: ಡೇಟಾ ಸಂಗ್ರಹಣೆ. ಈ ಹಂತದಲ್ಲಿ ನಿಮ್ಮ ಪ್ರಾಜೆಕ್ಟ್ಗೆ ಬೇಕಾದ ಮಾಹಿತಿಯನ್ನು ಸಂಗ್ರಹಿಸಬೇಕು. ಇದು ಪುಸ್ತಕಗಳು, ಸಂಶೋಧನಾ ಲೇಖನಗಳು, ಸರ್ವೆಗಳು, ಪ್ರಶ್ನಾವಳಿಗಳು ಅಥವಾ ಸಂದರ್ಶನಗಳ ಮೂಲಕ ಇರಬಹುದು. ಆರನೇ ಹಂತ:
ಡೇಟಾ ವಿಶ್ಲೇಷಣೆ. ಸಂಗ್ರಹಿಸಿದ ಮಾಹಿತಿಯನ್ನು ವಿಶ್ಲೇಷಿಸಿ ಅದರ ಆಧಾರದ ಮೇಲೆ ನಿರ್ಣಯಗಳನ್ನು ತೆಗೆದುಕೊಳ್ಳಬೇಕು. ಈ ಹಂತವೇ ಪ್ರಾಜೆಕ್ಟ್ನ ಪ್ರಮುಖ ಭಾಗವಾಗಿದೆ. 7ನೇ ಹಂತ ಫೈನಲ್ ಪ್ರಾಜೆಕ್ಟ್ ರಿಪೋರ್ಟ್. ಈ ಹಂತದಲ್ಲಿ ಸಂಪೂರ್ಣ ಪ್ರಾಜೆಕ್ಟ್ ಅನ್ನು ವರದಿ ರೂಪದಲ್ಲಿ ತಯಾರಿಸಬೇಕು. ಪರಿಚಯ, ಉದ್ದೇಶ, ಅಧ್ಯಯನ ವಿಧಾಯ, ವಿಶ್ಲೇಷಣೆ, ಫಲಿತಾಂಶ, ಸಲಹೆಗಳು ಮತ್ತು ನಿರ್ಣಯಗಳನ್ನು ಸೇರಿಸಬೇಕು. 8ನೇ ಹಂತ ಸಲ್ಲಿಕೆ. ಪ್ರಾಜೆಕ್ಟ್ ಪೂರ್ಣಗೊಂಡ ನಂತರ ಇಗ್ನೋ ಮಾರ್ಗಸೂಚಿಗಳ ಪ್ರಕಾರ ಸಲ್ಲಿಸಬೇಕು. ನಿಮ್ಮ ಪ್ರೋಗ್ರಾಂಗೆ ಅನುಗುಣವಾಗಿ ಆನ್ಲೈನ್ ಅಥವಾ ಆಫ್ಲೈನ್ ಸಲ್ಲಿಕೆ ಇರಬಹುದು. ಪ್ರಾಜೆಕ್ಟ್ ರಿಜೆಕ್ಟ್ ಆದರೆ ಏನು ಮಾಡಬೇಕು? ಇನ್ನು ಇದಕ್ಕಾಗಿ ಆತಂಕ ಪಡುವ ಅಗತ್ಯವಿಲ್ಲ. ಕೆಲವೊಮ್ಮೆ ತಾಂತ್ರಿಕ ಕಾರಣಗಳಿಂದ ಅಥವಾ ಅಗತ್ಯ ತಿದ್ದುಪಡಿಗಳ ಕಾರಣದಿಂದ ಪ್ರಾಜೆಕ್ಟ್ ಮರುಸಲ್ಲಿಕೆ ಬೇಕಾಗಬಹುದು. ಗೈಡ್ ಸೂಚಿಸಿದ ತಿದ್ದುಪಡಿಗಳನ್ನು ಮಾಡಿ ಮತ್ತೆ ಸಲ್ಲಿಸಬಹುದು. ಈಗ ವಿದ್ಯಾರ್ಥಿಗಳು ಕೇಳುವ ಇನ್ನೊಂದು ಪ್ರಶ್ನೆ, ಪ್ರಾಜೆಕ್ಟ್ ಫಲಿತಾಂಶ ಎಲ್ಲಿ ನೋಡಬಹುದು? ಪ್ರಾಜೆಕ್ಟ್ ಮೌಲ್ಯಮಾಪನ ಪೂರ್ಣಗೊಂಡ ನಂತರ ಅದರ ಅಂಕಗಳು ಗ್ರೇಡ್ ಕಾರ್ಡ್ನಲ್ಲಿ ಅಪ್ಡೇಟ್ ಆಗುತ್ತವೆ. ನೀವು ಪರೀಕ್ಷೆಯ ಫಲಿತಾಂಶ ನೀಡುವ ರೀತಿಯಲ್ಲಿ ಪ್ರಾಜೆಕ್ಟ್ ಅಂಕಗಳನ್ನು ಕೂಡ ಪರಿಶೀಲಿಸಬಹುದು. ಕೊನೆಯದಾಗಿ ಕೆಲವು ಮುಖ್ಯ ಸಲಹೆಗಳು. ಪ್ರಾಜೆಕ್ಟ್ ಅನ್ನು ಕೊನೆಯ ಕ್ಷಣದವರೆಗೆ ಮುಂದೂಡಬೇಡಿ. ಸಿನಾಪ್ಸಿಸ್ ಅನ್ನು ಸರಿಯಾಗಿ ತಯಾರಿಸಿ. ಗೈಡ್ ಜೊತೆ ನಿರಂತರ ಸಂಪರ್ಕದಲ್ಲಿರಿ. ಇಗ್ನೋ ನೀಡುವ ಮಾರ್ಗಸೂಚಿಗಳನ್ನು ಕಡ್ಡಾಯವಾಗಿ ಅನುಸರಿಸಿ. ಯಾವುದೇ ಸಂದೇಹ ಇದ್ದರೆ ಸ್ಟಡಿ ಸೆಂಟರ್ ಅಥವಾ ರೀಜಿಯನಲ್ ಸೆಂಟರ್ ಅನ್ನು ಸಂಪರ್ಕಿಸಿ. ಸರಿಯಾದ ಸಮಯದಲ್ಲಿ ಪ್ರಾರಂಭಿಸಿದರೆ ಪ್ರಾಜೆಕ್ಟ್ ತುಂಬಾ ಸುಲಭವಾಗುತ್ತದೆ ಮತ್ತು ಅನಗತ್ಯ ಒತ್ತಡ ತಪ್ಪುತ್ತದೆ. ಹೀಗಾಗಿ ಸ್ನೇಹಿತರೆ, ಇಗ್ನೋ ಪ್ರಾಜೆಕ್ಟ್ ಬಗ್ಗೆ ತಿಳಿದುಕೊಳ್ಳಬೇಕಾದ ಎಲ್ಲಾ ಪ್ರಮುಖ ಮಾಹಿತಿಗಳನ್ನು ನಾವು ಈ ವಿಡಿಯೋದಲ್ಲಿ ನೋಡಿದ್ದೇವೆ. ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಇನ್ನು ಯಾವುದೇ ಪ್ರಶ್ನೆಗಳಿದ್ದರೆ ಕಮೆಂಟ್ನಲ್ಲಿ ಕೇಳಿ, ನಾವು ಉತ್ತರಿಸಲು ಪ್ರಯತ್ನಿಸುತ್ತೇವೆ. ಇಂತಹ ಶಿಕ್ಷಣ ಮತ್ತು ಇಗ್ನೋ ಸಂಬಂಧಿತ ಉಪಯುಕ್ತ ಮಾಹಿತಿಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು. ಬೈ ಬಾಯ್.